ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಯಾವ್ದಿತ್ತು ಇವತ್ತು? ಕೆಮಿಸ್ಟ್ರಿ ಇತ್ತು. ನೀವು ಎಕ್ಸ್ಪೆಕ್ಟೆಡ್ ಎಲ್ಲ ಬಂದಿದ್ವಾ? ಎಲ್ಲ ಮಾಡೆಲ್ ಪೇಪರ್ದೇ ಬಂದಿತ್ತು. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಒಂದು 60. ಎಷ್ಟು ಬರ್ಬೋದು? ಅವ್ರಿಗೆ ಕೊಡೋರ್ಗೆ ಗೊತ್ತು. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ, ಅವರೇ ಹೇಳ್ಕೊಟ್ಟಿದ್ದು ತುಂಬ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸೌಮ್ಯಶ್ರೀ. ಯಾವ ಕಾಲೇಜು? ಸೆಂಟ್ ಜೋಸೆಫ್. ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಈಸಿ ಇತ್ತು, ಫುಲ್ ಈಸಿ ಇತ್ತು. ಯಾವ್ದು ಮಾರ್ಕ್ಸ್ ಅಟೆಂಡ್ ಮಾಡಿದ್ದೀನಿ. ಯಾವ್ದಿತ್ತು? ಕೆಮಿಸ್ಟ್ರಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಒಂದು 60 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೀನಿ. ಎಷ್ಟು ಬರ್ಬೋದು? ಒಂದು 55-60 ಮಾರ್ಕ್ಸ್. ಯಾವ ಕಾಲೇಜು? ಸೆಂಟ್ ಜೋಸೆಫ್ ಕಾನ್ವೆಂಟ್. ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು? ಸೆಲ್ಫ್ ಸ್ಟಡಿನ ಟ್ಯೂಷನ್ನ? ಏನಿಲ್ಲ, ಹಂಗೆ. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಒಟ್ನಲ್ಲಿ ಪಾಸ್ ಆಗಷ್ಟು ಅಷ್ಟೇ. PM ಆದರೆ ಸಾಕು ನಾವು. ಯಾವ ಕಾಲೇಜು? SLV. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ. ಧನ್ಯವಾದ. ಪ್ರಿಪ್ರೇಷನ್ ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಹಾಂ, ಬಂದಿದ್ದು. ಓಕೆ. ಯಾವ್ದಿತ್ತು ಇವತ್ತು? ಕೆಮಿಸ್ಟ್ರಿ. ಯಾವ ಕಾಲೇಜು? ಸೆಂಟ್ ಜೋಸೆಫ್. ನೀವು ಅಂದ್ಕೊಂಡಿರೋ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಅಂದ್ಕೊಂಡಿರೋದು 2-3 ಮಾರ್ಕ್ಸ್ ಎಲ್ಲ ಬಂದಿತ್ತು. 5 ಮಾರ್ಕ್ಸ್ ಮತ್ತು MCQ ಕಷ್ಟ ಆಯಿತು. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ಎಲ್ಲ ಯೂಟ್ಯೂಬ್ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾವ ಕಾಲೇಜು? ಸೆಂಟ್ ಜೋಸೆಫ್. ಹಾಂ, ಮಾಡಿದ್ದು. ಯಾವ್ದಿತ್ತು ಇವತ್ತು? ಚೆನ್ನಾಗಿತ್ತು. ಯಾವ್ದಿತ್ತು ಎಕ್ಸಾಮ್? ಕೆಮಿಸ್ಟ್ರಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 60 ಮಾಡಿದ್ವಿ. ಎಷ್ಟು ಬರ್ಬೋದು? 60 ಮಾಡಿದ್ವಿ ಅಂದರೆ 60 ಬರಬೇಕಲ್ಲ. ಯಾವ ಕಾಲೇಜು? ಸೆಂಟ್ ಜೋಸೆಫ್. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ಹೇಳಿದ್ರು, ಮಾಡೆಲ್ ಪೇಪರಿಂದನೇ ಬರುತ್ತೆ, ಚೆನ್ನಾಗಿ ಬಂದಿ ಅಂತಿದ್ರು. ಅದೇ ಬಂದಿದ್ದೆ. ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟ್ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕು. ನಿಮ್ಮ ಹೆಸರು? ನಾನದು ಯಾವ್ದಿತ್ತು? ಕೆಮಿಸ್ಟ್ರಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 60 ಅಟೆಂಡ್ ಮಾಡಿದ್ವಿ. ಎಷ್ಟು ಬರ್ಬೋದು? 55. ಎಷ್ಟು? 55. ಯಾವ ಕಾಲೇಜು? ಸೆಂಟ್ ಜೋಸೆಫ್ ಕಾಲೇಜ್. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಡೆಲ್ ಪೇಪರೇ ಬರುತ್ತೆ ಅಂತ ಹೇಳಿದ್ರೆ ಅದೇ ಬಂದಿದೆ. ಅವರಿಗೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ಮೆಡಿಕಲ್ ಫೀಲ್ಡಲ್ಲಿ. ನಿಮ್ಮ ಹೆಸರು? ತನುಶ್ರೀ. ಯಾವುದಿತ್ತು ಎಕ್ಸಾಮ್? ಇವತ್ತು ಕೆಮಿಸ್ಟ್ರಿ ಇತ್ತು. ಹಾಂ, ಕೆಮಿಸ್ಟ್ರಿ ಇತ್ತು. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ನಾನು ಒಂದು 60 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೀನಿ. ಎಷ್ಟು ಬರ್ಬೋದು? 60 ಅಂದರೆ ಒಂದು 58 ಹಂಗೆ ಬರ್ಬೋದು. ಹಾಂ. ಮಾಡೆಲ್ ಪೇಪರಲ್ವೇ ಬರ್ತಾವಂತ ಅಂದಿದ್ರು, ಅದೇ ಬಂದಿದ್ದಾವೆ. ಚೆನ್ನಾಗಿತ್ತು ಪೇಪರ್. ಯಾವ ಕಾಲೇಜು? ಸೆಂಟ್ ಜೋಸೆಫ್ ಕಾನ್ವೆಂಟ್. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಲೆಕ್ಚರ್ಸಿಗೆ ಮಾತ್ರ ತುಂಬ ಥ್ಯಾಂಕ್ಸ್. ಅವರು ಮಾಡೆಲ್ ಪೇಪರೇ ಬರೋಕ್ಕೆ ಹೇಳಿದ್ರು, ಬರ್ತವೆ ಅಂತ ಅಂದಿದ್ರು, ಅದೇ ಬಂದಿದ್ದಾವೆ. ಓಕೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಆಫೀಸಾ ಬಾನು. ನೀವು ಮಾತಾಡಿದ್ರಲ್ಲ? ಕೆಮಿಸ್ಟ್ರಿ ಇತ್ತು. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 70 ಮಾರ್ಕ್ಸ್ಗೆ ಎಷ್ಟು ಬರ್ಬೋದು? ಬರುತ್ತೆ, ಒಂದು 60 ಮೇಲೆ. ಯಾವ ಕಾಲೇಜು? ನಮ್ಮದು MMDR GPU ಕಾಲೇಜ್. ಹೌದಾ? ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಾ? ಪ್ರಿಪ್ರೇಷನ್ ಎಲ್ಲ ಸೆಲ್ಫ್ ಸ್ಟಡಿನ ಟ್ಯೂಷನ್ನ? ಹಾಂ, ಚೆನ್ನಾಗಿ ನಡೀತಿದೆ. ಹಾಂ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು CET ಎಕ್ಸಾಮ್ ಬರೆದು ಆಮೇಲೆ ಮುಂದೆ ಏನು ಮಾಡಬೇಕಂತ ನೋಡ್ಬೇಕು. ನಿಮ್ಮ ಹೆಸರು? ಚಂದನ. ಹೇಳಿದ್ರಾ? ಹಾಂ, ಅಟೆಂಡ್ ಮಾಡಿದ್ವಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 95 ಅಟೆಂಡ್ ಮಾಡಿದ್ದೀವಿ. ಎಷ್ಟು ಬರ್ಬೋದು? 95-96 ಹಂಗೆ ಬರ್ತವೆ. ಹೌದಾ? ಯಾವ ಕಾಲೇಜು? MMDR GPU ಕಾಲೇಜ್, ಕುಂಚಿಗ್ನಾಳ್. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಒಳ್ಳೆ ಮಾರ್ಕ್ಸ್ ತೆಗೆದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಒಳ್ಳೆ ಕೀರ್ತಿನ ತಂದು ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು ಸೆಕೆಂಡ್ PU ರಿಸಲ್ಟು ಮತ್ತು CET ರಿಸಲ್ಟ್ ನೋಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಿಮ್ಮ ಹೆಸರು? ಅಂಕಿತಾ ಅಂತ.